ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಇಂದು ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ದೊಡ್ಡಪತ್ರೆಯ ಸಸ್ಯದ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಮನೆಯ ಹಿತ್ತಲಿನಲ್ಲಿರುವ ಅದೆಷ್ಟೋ ಸಸ್ಯಗಳು ನಮ್ಮ ದಿನನಿತ್ಯದ ಸಾಮಾನ್ಯ ಕಾಯಿಲೆಗಳಿಗೆ ಪರಿಣಾಮಕಾರಿ. ಇಂತಹ ನಮ್ಮ ಅಂಗಳದಲ್ಲಿರುವ ಬಹುಮುಖ್ಯ ಸಸ್ಯವೇ ದೊಡ್ಡಪತ್ರೆಯ ಗಿಡ ಅಥವಾ ಸಾಂಬಾರ್ ಸಸ್ಯ. ಚಿಕ್ಕ ಮಕ್ಕಳಿರುವ ಮನೆಯಲ್ಲಿ ಈ ಸಾಂಬಾರ್ ಸೊಪ್ಪಿನ ಸಸ್ಯವನ್ನು ತಪ್ಪದೇ ಬೆಳೆಸಿಕೊಳ್ಳಿ. ಮಕ್ಕಳ ದಿನನಿತ್ಯದ ಶೀತ, ಕೆಮ್ಮು, ಕಫ ಈ ಎಲ್ಲ ಸಮಸ್ಯೆಗಳಿಗೆ ಉತ್ತಮವಾದ ಮನೆಮದ್ದಾಗಿದೆ. ಇದರ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ದೊಡ್ಡಪತ್ರೆ ಸಸ್ಯದ ಎಲೆ, ತುಳಸಿ ಎಲೆ ಮತ್ತು ವೀಳ್ಯದೆಲೆಯನ್ನು ಜಜ್ಜಿ ರಸ ತೆಗೆದು ಅದಕ್ಕೆ ಜೇನುತುಪ್ಪ ಬೆರೆಸಿ ಮಗುವಿಗೆ ಕುಡಿಸಿದರೆ ನೆಗಡಿ ಕಡಿಮೆಯಾಗುವುದು. ದೊಡ್ಡಪತ್ರೆ ಎಲೆ, ಕಾಳುಮೆಣಸು, ಉಪ್ಪನ್ನು ಅಗೆದು ರಸ ಕುಡಿದರೆ ಬಾಯಿಯ ದುರ್ನಾತ ದೂರವಾಗಿ ಪಿತ್ತ ಶಮನವಾಗುವುದು. ಒಂದು ವಾರದವರೆಗೂ ದೊಡ್ಡಪತ್ರೆ ಎಲೆಯನ್ನು ತಿಂದರೆ ಅರಶಿನ ಕಾಮಾಲೆ ವಾಸಿಯಾಗುವುದು. ದೊಡ್ಡಪತ್ರೆ ಎಲೆಯ ತಂಬಳಿಯನ್ನು ಮಾಡಿ ಸೇವಿಸುವುದರಿಂದ ಪಿತ್ತದಿಂದ ಉಂಟಾಗುವ ಕಾಯಿಲೆಗಳು ದೂರವಾಗುವುದು. ದೊಡ್ಡಪತ್ರೆ ಎಲೆಗಳನ್ನು ಹುಳುಕಡ್ಡಿ, ಕಜ್ಜಿ, ಅಲರ್ಜಿ ಬೊಕ್ಕೆಗಳು ಆದ ಗಾಯಕ್ಕೆ ತಿಕ್ಕುತ್ತಿದ್ದರೆ ನಿವಾರಣೆಯಾಗುವುದು. ಕಂಬಳಿ ಹುಳು, ಕೀಟಗಳು ಕಚ್ಚಿದಾಗ, ಕೆಂಪು ಗುಳ್ಳೆಗಳು ಕಾಣಿಸಿಕೊಂಡಾಗ, ಕೆಲವೊಮ್ಮೆ ಉರಿ, ಬಾವು ಉಂಟಾದರೆ ಈ ದೊಡ್ಡಪತ್ರೆ ಎಲೆಯನ್ನು ಹಚ್ಚುವುದರಿಂದ ಗುಣಮುಖವಾಗುವುದು. ದೊಡ್ಡಪತ್ರೆ ಎಲೆ, ಅರಶಿನ ಅರೆದು ಮೈಗೆ ಹಚ್ಚಿಕೊಂಡು ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿದರೆ ಪಿತ್ತದ ಗಂಧೆಗಳು ಮಾಯವಾಗುವುದು. ದೊಡ್ಡಪತ್ರೆಯ ತಂಬುಳಿಯನ್ನು ಸೇವಿಸುವುದರಿಂದ ಪಿತ್ತದಿಂದ ತಲೆದೋರುವ ಕಾಯಿಲೆಗಳು ದೂರವಾಗುವುದು. ದೊಡ್ಡಪತ್ರೆ ಸೊಪ್ಪನ್ನು ತಂದು ಚೆನ್ನಾಗಿ ತೊಳೆದು ಹೆಂಚಿನ ಮೇಲಿಟ್ಟು ಬಾಡಿಸಿ ನಂತರ ಮಗುವಿನ ನೆತ್ತಿಗೆ ಹಾಕಿ ಕಟ್ಟಿದರೆ ದೇಹದ ತಣ್ಣನೆಯ ಅಂಶ ನಿವಾರಣೆಯಾಗಿ ಶೀತ ಕಡಿಮೆಯಾಗುವುದು. ಹಂಚಿನ ಮೇಲಿಟ್ಟು ಬಿಸಿ ಮಾಡಿದ ಸೊಪ್ಪಿನ ರಸಕ್ಕೆ ಜೇನುತುಪ್ಪ ಬೆರೆಸಿ ಮಗುವಿಗೆ ಕುಡಿಸುವುದರಿಂದ ಮಗುವಿನ ಶೀತ, ಕೆಮ್ಮು, ಕಫ ನಿವಾರಣೆಯಾಗುವುದು. ಅಜೀರ್ಣತೆ ಉಂಟಾದಾಗ, ಹೊಟ್ಟೆ ನೋವು, ವಾಂತಿ, ಆರೋಗ್ಯ ಸಮಸ್ಯೆಗಳಿಗೆ ದೊಡ್ಡಪತ್ರೆ ಸೊಪ್ಪನ್ನು ಉಪ್ಪಿನೊಡನೆ ಜಗಿದು ರಸ ನುಂಗಿದರೆ ಜೀರ್ಣವಾಗುವುದು. ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ದೊಡ್ಡಪತ್ರೆ ಎಲೆಯನ್ನು ಸೇವಿಸುವುದರಿಂದ ಉತ್ತಮ ಮನೆಮದ್ದಾಗಿ ಕೆಲಸ ಮಾಡುವುದು. ಶ್ವಾಸಕೋಶದಲ್ಲಿ ಕಫ ಕಟ್ಟಿಕೊಂಡಾಗ, ಎಷ್ಟೇ ದಿನವಾದರೂ ಶೀತ ಕಡಿಮೆಯಾಗದಿದ್ದಾಗ ದೊಡ್ಡಪತ್ರೆ ಸೊಪ್ಪನ್ನು ಉಪಯೋಗಿಸಿದರೆ ಕಫದ ಸಮಸ್ಯೆ ನಿವಾರಣೆಯಾಗುವುದು.
ದೊಡ್ಡಪತ್ರೆ ಸೊಪ್ಪಿನಲ್ಲಿ ವಿಟಮಿನ್ ಸಿ, ಫೈಬರ್ ಮತ್ತು ಕ್ಯಾಲ್ಸಿಯಂಗಳು ಇರುವುದರಿಂದ ಇದು ದೇಹಕ್ಕೆ ರೋಗನಿರೋಧಕ ಶಕ್ತಿಯನ್ನು ಬಲಗೊಳಿಸುತ್ತದೆ. ದೊಡ್ಡಪತ್ರೆ ಸೊಪ್ಪಿನ ಚಟ್ನಿ, ತಂಬುಳಿ ಹೀಗೆ ಹಲವಾರು ರೀತಿಯಾಗಿ ಬಳಸಬಹುದು. ನಮ್ಮ ಆಹಾರದ ವಸ್ತುವಾಗಿ ಬಳಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಇಂದಿನ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಉಪಯುಕ್ತವಾಗಿದ್ದಲ್ಲಿ ಪ್ಲೀಸ್ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಸಬ್ಸ್ಕ್ರೈಬ್ ಆಗದೆ ನೋಡುತ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ